ಇವಾಗ ದರ್ಶನ್ ಸರ್ ಗ್ರೌಂಡ್ ಲೆವೆಲಿಂದ ಮೇಲಕ್ಕೆ ಬೆಳೆದಿರೋರು ಅಲ್ವಾ, ಯಾವುದೇ ಸಪೋರ್ಟ್ ಇಲ್ದಂಗೆ ಗ್ರೌಂಡ್ ಲೆವೆಲಿಂದ ಮೇಲೆ ಬೆಳೆದಿರೋರು. ಇವಂದು ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸ್ ಆದ್ರೂ ಅವ್ರಿಗೆ ಯಾವುದೇ ಸಪೋರ್ಟ್ ಇಲ್ದಂಗೆ ಮೇಲೆ ಬೆಳೆದಿರೋರು, ದೊಡ್ಡ ಹೆಸರು ಮಾಡಿರೋರು. ಸುಮ್ಮನೆ ಅನಾವಶ್ಯಕವಾಗಿ ನಾವು ನೋಟಿಸ್ ಕೊಡೋ ಒಂಥರ ಸರಿ ಬರಲ್ಲ. ಮತ್ತು ಅವರು ಎಲ್ಲೋ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಟೆನ್ಷನಲ್ಲಿ ಅವ್ರು ಇರ್ತಾರೆ. ಒಂದು ನೋಟಿಸ್ ಬಂದಿದೆ ಲವ ನಿನಗೆ ಅಂದರು. ಸಾಟರ್ಡೆ, ಐ ಥಿಂಕ್ ಸಾಟರ್ಡೆ ಅನಿಸುತ್ತೆ. ದರ್ಶನ್ ಅವ್ರ ಕಡೆ ಅಡ್ವೊಕೇಟ್ ಕಡೆಯಿಂದ ನೋಟಿಸ್ ಬಂದಿದೆ ಅಂದರು. ಸುಮ್ನೆ ಅಲ್ಲಿ ನೋಡ್ಬೇಕು ನೀವು, ಅಲ್ಲಿ ನೋಡ್ಬೇಕಲ್ಲಿ ನೀವು. ಜುಮ್ ಜುಮ್ನೆ ಮಿಂಚ್ತಾಳೆ. ನೆಕ್ಸ್ಟ್ ಆಡ್ಬೇಕು, ಚೆನ್ನಾಗಿದೆ. ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಆ ಸರ್ಟಿಫಿಕೇಟ್ ತೊಗೊಳ್ಳೋಷ್ಟೊತ್ತಿಗೆ ಏನೋ ಯಾವುದೋ ಒಂದು ಯುದ್ಧ ಭೂಮಿಯಿಂದ ತಪ್ಪಿಸ್ಕೊಬಂದು ಅನ್ನಂಗೆ ಗೆದ್ದಲ್ಲ, ತಪ್ಪಿಸ್ಕೊಬಂದು ಪ್ರಾಣನ ಹಂಗಾಗೋಯ್ತು, ಕಾಲಿಗೊಂದು ಬೀಳಬೇಕಾಯ್ತು. ಬಟ್ ಸೆನ್ಸರ್ ಆಫೀಸರು ತುಂಬ ಜೆಂಟ್ಲ್ಮ್ಯಾನ್ ಮತ್ತು ಕಾನೂನಿಗೆ ಒಬೆ ಮಾಡೋಂಥ ವ್ಯಕ್ತಿ. ನಾನು ಡೈರೆಕ್ಟ್ರು, ಐ ಆಮ್ ನಾಟ್ ಅ ಪ್ರೊಡ್ಯೂಸರ್. ಅದು ಬೇರೆ ಸಂಸ್ಥೆಯಲ್ಲಿ ಅವ್ರು ಮಾಡಿಸ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ ಬೇರೆಯವರು ಅಂದೆ. ಹೌದಾ, ಸರಿ, ನಾನು ಆ್ಯಸ್ ಪರ್ ನಮ್ಮ ಲೀಗಲ್ ಒಪಿನಿಯನ್ ತೊಗೊಂಡು ಕಳಿಸ್ತೀನಿ ಎಂದು ಬೆಳಗ್ಗೆ ನೋಟಿಸ್ ಕೊಡ್ತಾರೆ, ಸಾಯಂಕಾಲ ಲೀಗಲ್ ಒಪಿನಿಯನ್ ಕೊಡ್ತಾರೆ. ನಾವು ನೋಟಿಸ್ ಕಳಿಸಿದ್ರೆ ದರ್ಶನ್ ಸಾರು ಈ ಫೀಲಲ್ಲಿದ್ದಾರೆ, ಪಾಪ ಕಷ್ಟದಲ್ಲಿ ತಪ್ಪು ತಿಳ್ಕೊಂಬಿಡ್ತಾರೆ, ಬೇಡ ಸರ್ ಬೇಡ. ನಾನು 100 ಸಲ ನನಗೂ ಇವ್ರಿಗೆ ಅದೇ ಗಲಾಟೆ, ಬೇಡ ಸರ್ ಕಳ್ಸೋಣ ಸರ್. ದರ್ಶನ್ ಸರ್ ತುಂಬ ಒಳ್ಳೆಯವರು, ಮೇಡಮ್ ಅವರು ತುಂಬ ಒಳ್ಳೆಯವರು, ಬೇರೆ ರೀತಿ ಆಗುತ್ತೆ ಸರ್ ಅದು. ಸೊ ನಾನು ಸ್ಟೇ ಸಿಕ್ತಾಗಲೇ ಡೇ 1 ಕಾಪಿ ತಂದಾಗಲೇ ಅವ್ರಿಗೆ ಸ್ಟೇ ಬಂತು ಅಂತ ನಮ್ಮ ಮೀಡಿಯಾ ಸ್ನೇಹಿತರೆ ಹೇಳಿದರು. ನಾವು ಸಾಂಗ್ಸ್ ರಿಲೀಸ್ ಮಾಡ್ದೋ 26th ಎಷ್ಟೋ ಯಾವ ಸಾಂಗ್ಸ್ ಮಾಡಿದ್ದೋ 27 ಮಾಡ್ದೋ, ಅವತ್ತು ಸಾಯಂಕಾಲನೇ ಸ್ಟೇ ಬಂತು ಅಂದರು. ಸಾಂಗ್ಸ್ ಪ್ರಮೋಷನ್ ಇಲ್ಲ, ಏನಿಲ್ಲ. ನಾನು ಆಮೇಲೆ ಸರ್ ಡೈರೆಕ್ಟ್ರಿಗೆ ಕನ್ನಡದಲ್ಲಿ ಡೈರೆಕ್ಟ್ರು ಹಿಂಗಿರಬೇಕು, ಈ ಥರ ಮಾಡಬೇಕು, ಈ ಥರನೂ ಕ್ರೇಜ್ ಇದೆ ಅಂತ ತಂದ್ಕೊಟ್ಟವರು ಪುಟ್ಟಣ್ಣ ಕನಗಾಲವ್ರಿಂದ ಹಿಡ್ದು ಇಲ್ಲಿನ ತನಕ ಕಂಪೇರ್ ಮಾಡ್ಕೊಬಂದರೆ ಅಪ್ ಟು ಪ್ರೇಮ್ ಸಾರು, ಪ್ರಶಾಂತ್ ನೀಲ್ ಸಾರು, ದುನಿಯಾ ಸೂರಿ ಸಾರು, ಭಟ್ರು, ಇನ್ನು ಅನೇಕರು ಇದ್ದಾರೆ, ಲೆಜೆಂಡ್ಸ್ಗಳಿದ್ದಾರೆ. ಉಪೇಂದ್ರ ಸಾರ್, ಎಸ್ಪೆಷಲಿ ಶಂಕರ್ನಾಗ್ ಸಾರು, 6 ಸಾಲ್ಗೆ ಸೇರೋಂಥವ್ರು ಇವರು ಸರ್. ಸೂಪರ್ ಲೆಜೆಂಡ್ಸ್. ಪ್ರೇಮ್ ಸರ್ ಬಗ್ಗೆ ಒಂದು ಹೇಳಿ. ಲೆಜೆಂಡ್ಸ್ ಸರ್. ಪ್ರೇಮ್ ಸರ್ಗಿರೋ ಮ್ಯೂಸಿಕ್ ಸೆನ್ಸ್, ಅವ್ರ ರೈಟಿಂಗು ಸೂಪರ್ ಎಕ್ಸ್ಟ್ರಾರ್ಡಿನರಿ. ನನಗೆ ಆದರೆ ಅವರು ನನ್ನ ಕಡೆಯಿಂದ ಒಂದು ಚಪ್ಪಾಳೆ. ನನಗೂ ಕೂಡ ಅವ್ರ ಬಾಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ ನಿಮ್ಮ ಸಿನಿಮಾ ಮತ್ತೆ ಅಲ್ಲ ಕನೆಕ್ಟ್ ಆಯ್ತಲ್ಲ ಸರ್ ಕೇಳಿಗೆ. ಅಲ್ಲ ಆ್ಯಕ್ಚುಲಿ ಅವ್ರು ಕೇಡಿ ಮಾಡೋದ್ರಿಂದನೇ ನಮಗೆ ಅಲ್ಲಿಂದನೇ ನಮಗೆ ಅವರು ಸಿಕ್ಕಿದ್ದು. ಹಾಗಾಗಿ ಅಲ್ವಾ, ಮೇಲಾಗಿ ಕರಿಯ ಸಿನಿಮಾದ ನಂತರ ಜೋಗಿ ಪ್ರೇಮ್ ಅವ್ರನ್ನ ನೋಡುವಂತಹ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿಬಿಡ್ತು. ದರ್ಶನ್ ಅವ್ರು ನೋಡುವಂಥ ಅಂದರೆ ಸಿನಿಮಾಗಳ ಸಂಖ್ಯೆ ಅಂತಲ್ಲ, ಸಿನಿಮಾನ ರೆಪ್ರೆಸೆಂಟ್ ಮಾಡ್ತಾರೆ ಗೊತ್ತಾ ಈ ಸಿನಿಮಾ ಗುರು ಅಂತಂದಾಗ. ಮೇಲಾಗಿ ತುಂಬ ಫೇವ್ರೇಟ್ ಪದ ಅದು ಪ್ರೇಮ್ ಅವ್ರಿಗೆ, ಬಾಸ್ ಅನ್ನೋದು. ಅವರೆಲ್ಲರೂ ಕರಿತಾ ಇರ್ತಾರಲ್ಲ ಬಾಸ್ ಬಾಸ್ ಅಂತ. ನಾನು ಇಂಟರ್ವ್ಯೂಸ್ ಎಲ್ಲರೂ ಕರೀತಾರೆ. ಅಂದರೆ ಬಾಸ್ ಅನ್ನೋದು ಎಷ್ಟು ಫೇಮಸ್ ಇರೋ ಪದ ಅಂತ ಮತ್ತೆ ನಾನು ನಿಮ್ಮ ಸಿನಿಮಾ ಕನೆಕ್ಟ್ ಆಗ್ತಿರೋದು. ಪ್ರೇಮ್ ಸರ್ ನಾವು ಎಲ್ಲಿ ಸರ್ ಮೀಟ್ ಮಾಡಿದ್ದು DI ಅಲ್ಲ, ಯೂನಿಫೈ ಮೀಡಿಯಾದಲ್ಲಿ DIನಲ್ಲೆಲ್ಲ ಮೀಟ್ ಮಾಡಿದ್ವಿ ನಾವು. ಪ್ರೇಮ್ ಸರ್ ನಾನು ಮಾಡಿದ್ದೆ, ನೀವು ಮಾಡಿಲ್ಲ, ನಾನು ಮಾಡಿದ್ದೆ. ಕಾರಣ ಇಲ್ಲದೆ ನಕ್ಕರೆ ಅಪಘಾತ ಆಗುತ್ತದೆ ಅಂತ ಹೇಳ್ತಾರೆ. ಹೆಂಗ್ ಗೊತ್ತಾ ಸರ್, ಇದು ರೀಸನ್ ಇರಲ್ಲ, ಸುಮ್ಮನೆ ನಗ್ತಾ ಇರೋದು. ಅತಿಯಾದ ನಗು ಕೂಡ ಆಕ್ಸಿಡೆಂಟ್ ಮಾಡುತ್ತೆ ಅನ್ನೋ ವಿಷಯ. ಇದು ಒಂದು ಫೇಮಸ್ ಡೈರೆಕ್ಟರ್ ಬರೆದಂತಹ ಲೈನು, ಫೇಮಸ್ ಸಾಂಗು, ಇವತ್ತಿಗೂ ಟ್ರೆಂಡಿಂಗಲ್ಲಿದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ಬೇಕು ನೀವು, ಅಲ್ಲಿ ನೋಡ್ಬೇಕಲ್ಲಿ ನೀವು. ಜುಮ್ ಜುಮ್ನೆ ಮಿಂಚ್ತಾಳೆ. ನೆಕ್ಸ್ಟ್ ಆಡ್ಬೇಕು, ಚೆನ್ನಾಗಿದೆ. ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಇದು ಕೊಟ್ರಲ್ಲ ಅದಲ್ಲ, ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಇದು ಬೇಕಾಗಿತ್ತು. ಅಂದರೆ ನಿಮ್ಮಿಬ್ಬರ ರಿಯಾಕ್ಷನ್ಗೆ, ಲವ ಅವ್ರ ರಿಯಾಕ್ಷನು ಪ್ಲಸ್ ಆ ಒಂದು ಸಣ್ಣ ಏನೋ ಆ ಹಲ್ಚಲ್ ಬೇಕಾಗಿತ್ತು ನನಗೆ. ನಿಮ್ಮ ಫೇವ್ರೇಟ್ ಸರ್ ಉಪ್ಪಿ ಬಾಸ್. ಒಂದೇ ಒಂದು ರಿಕ್ವೆಸ್ಟ್, ಆ ಲಾಸ್ಟಲ್ಲಿ ಒಂದು ಸೌಂಡ್ ಕೊಟ್ರಲ್ಲ ಮತ್ತೆ ಕೊಡಿ. ಅಲ್ಲ 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 ಇಲ್ಲ, ಲಾಸ್ಟ್ ಲೈನ್ ಓದ್ಬಿಟ್ಟು ಆಗೋಗಿದೆ. ಏನದು ಹಂಗಂದ್ರೆ ಅವ್ರು ಹಂಗೆ ನಗೋದು, ಒಮ್ಮೆ ಸ್ಟಾರ್ಟ್ ಆಗತ್ತಲ್ಲ ಕಿಗಿ ಅಂತ ಹಂಗೆ ನಗ್ತಾರೆ ಅವರು. ನಿಮ್ಮ ಫೇವ್ರೇಟ್ ಸರ್ ಉಪ್ಪಿ ಸರ್ ಹೆಸರು ಬಂತು ನೋಡಿ. ಅವರೆಲ್ಲ ಲೆಜೆಂಡ್ಸ್ಗಳು ಸರ್, ಲೆಜೆಂಡ್ಸ್. ಬಗ್ಗೆ ಮುಂಚೆನೇ ಇದನ್ನು ಕೊಟ್ಬಿಟ್ಟಿದ್ರೆ ಎಲ್ಲ ಓದ್ ರೆಡಿ ಮಾಡ್ಕೊಂಡ್ಬಿಡ್ತಿದ್ದಲ್ಲ ಸರ್. ಅಯ್ಯೋ
ಅಲ್ಲ ಇದು ಒಂಥರ ಗೊತ್ತಿರೋ ಥರ ಆಗ್ಬಿಟ್ರೆ ಗುರು ಆ್ಯಂಕರು ಎಲ್ಲ ಟೀಮ್ ಸೇರಿ ಆಲ್ರೆಡಿ ಇದೊಂದು ಪ್ರೀ ಸ್ಕ್ರಿಪ್ಟ್ ಗುರು ಅನ್ಕೋಬಾರ್ದಂತ ನಾನು ಕೊಟ್ಟಿದ್ದು. ನೆಕ್ಸ್ಟ್ ಇಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಾನ್ವರ್ಸೇಷನ್ನು. ಬೆಳಗ್ಗೆಯಿಂದ ಎಲ್ಲ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಮಾತಾಡಿ ತುಂಬ ಒಂಥರ ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು. ಆ್ಯಂಡ್ ನೀವು ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಸೂಪರ್. ನೀವು ವಂದಿತಾ ಕನ್ನಡ ಚೆನ್ನಾಗಿ ಓದ್ತಾ ಇದ್ದೀರಾ. ಎಷ್ಟು ನೆಕ್ಸ್ಟ್ ಅಮ್ಮ? ಗುಂಡು ಒಳಗಡೆ ಹೋದರೆ ಹೆಣ್ಣು ಗಂಡಾಗುತ್ತಾಳೆ ಅನ್ನುತ್ತಾರೆ. ಗುಂಡು ಗಂಡನ ಒಳಗಡೆ ಹೋದರೆ ಗಂಡು ಯಾಕೆ ಹೆಣ್ಣಾಗಲ್ಲ? ಅದೇ ಮಾಲಾಶ್ರೀ ಅವ್ರದ್ದು. ಅದೇ ಅದಕ್ಕೊಂದು ಕ್ಲಾರಿಟಿ ಕೊಡಿ ಫಾರ್ ಎಕ್ಸಾಂಪಲ್, ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗೋಳು ಗಂಡು. ಬಟ್ ಇದೆ ಅದೇ ಗುಂಡು ಗಂಡು ಒಳಗಡೆ ಹೋದರೆ ಗಂಡು ಯಾಕೆ ಹೆಣ್ಣಾಗಲ್ಲ ಅಂತ. ಇದು ಈ ಸಾಂಗ್ ಬಗ್ಗೆ ಯಾಕೆ ಬಂತು ಅಂತಂದರೆ, ರೀಸೆಂಟಾಗಿ ಬಹಳಷ್ಟು ಸಿನಿಮಾ ಪ್ರಮೋಷನ್ಗಳಲ್ಲಿ ಒಂದಷ್ಟು ಜನ ತುಂಬ ಒಳ್ಳೆ ಸಿನಿಮಾನ ಥಿಯೇಟ್ರಿಂದ ಆಚೆ ಬಂದು ಫುಲ್ ಕುಡಿದ್ಬಿಟ್ಟಿರ್ತಾರೆ. ಸಖತ್ ಸಿನಿಮಾನ ಅಂತಾರೆ. ಒಳ್ಳೆ ಸಿನಿಮಾನೂ ಡ್ಯಾಮೇಜ್ ಮಾಡ್ತಾರೆ, ಕೆಟ್ಟ ಸಿನಿಮಾನೂ ಹಿಟ್ ಮಾಡ್ತಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆ ಈ ಥರ? ಖಂಡಿತ ಇದೆ. ನಾನು ಅದಕ್ಕೆ ವಿಷಯ ಬೇಕು ಅಂದರೆ ಅದು ಹಾಕಿದ್ದು. ಫಾರ್ ಎಕ್ಸಾಂಪಲ್ ನಟವರ್ಲಾಲ್ ಒಳ್ಳೆ ಸಿನಿಮಾ, ಅದು ಚೆನ್ನಾಗಿ ಹೋಗುವಂಥ ಟೈಮಲ್ಲಿ ಒಂದಷ್ಟೇನೋ ವಿಷಯಗಳು ಬರ್ತವೆ, ಅಂದರೆ ಅದನ್ನು ಪುಷ್ ಮಾಡೋಕ್ಕಾಗಲ್ಲ. ಈ ಥರದ ವಿಷಯಗಳು ಅಂದರೆ ನಟ್ವರ್ಲಾಲ್ ಏನಾಯಿತು ಅಂತ ಹೇಳಿದ್ರೆ ತುಂಬ ಅಡ್ವಾನ್ಸ್ಡ್ ಮೂವಿ ಆಗೋಯ್ತು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ, ಒಂದು ಸೀನು ಒಂದು ಡೈಲಾಗು ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕನೆಕ್ಟ್ ಮಾಡೋಕ್ಕಾಗ್ತಾರಿಲ್ಲ. ಅದು ಸ್ಪೀಡ್ ಇತ್ತು ತುಂಬ ಸಿನಿಮಾ, ಫಸ್ಟ್ ಆಫ್ ಆಲ್ ಎಸ್ಪೆಷಲಿ. ಅದನ್ನ ಎಷ್ಟೊಂದು ಜನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇವಾಗ ನಿಧಾನಕ್ಕೆ ತಿನ್ಬೇಕಾದ್ರೆ ಇದೇನು ಡೈಜೆಷನ್ ನೀಟಾಗಿ ಆಗುತ್ತೆ. ತಿನ್ಬಿಟ್ರೆ ಅದನ್ನು ಅದೇ ಬಿರಿಯಾನಿನೇ. ಸಿನಿಮಾ ನೋಡಿದವರು ಯಾರು ಕೂಡ ಕೆಟ್ಟ ಸಿನಿಮಾ ಅಂತ ಯಾರು ಹೇಳಿಲ್ಲ. ಎಲ್ಲ ನಿಮಗೆ ಒಂದು ಪೈರಸಿದೊಂದು ಆಪ್ ಇದೆ, ಯಾವುದಂದ್ರೆ ಅದು ಎಫ್ಪಿಂದ ಬರುತ್ತೆ, ಅದು ಮರ್ತಿದ್ದೀನಿ. ಅದು ಆ ಆಪಲ್ ಟ್ರೆಂಡಿಂಗಲ್ಲೂ ಹೋಗ್ತಾ ಇದೆ. ಇದು 8.4 ಅದು. ಇಂತಿಂಥ ಬಿಗ್ ಸಿನಿಮಾಗಳಲ್ಲಿ IMDb ಅಲ್ಲ ಸರ್, ಒಂದು ಪೈರಸಿದೊಂದು ಆಯ್ತೆ ಅವ್ನು ತೀರ್ಥ ಪೈರಸಿದ ರಾಕರ್ಸ್ ಅಲ್ಲ ಸರ್, ಎಫ್ಇಂದನೋ ಪಿಯಿಂದನೋ ಬರುತ್ತೆ ಅದು ಮತ್ತೆ ನಾನು ಅಂಥ ಆಪಲ್ಲೇ ಅದು ಆ ಲೆವೆಲಲ್ಲಿ ಹೋಗುತ್ತೆ. ಅದು IMDb ರೇಟಿಂಗ್ ಅಂದ್ಕೊಂಡೆ ನಾನು. IMDb ಅಲ್ಲ. ಸೊ ನಟ್ವರ್ಲಾಲ್ ಒಳ್ಳೆ ಸಿನಿಮಾ, ಬಟ್ ಅದ್ರಲ್ಲಿ ಡೈರೆಕ್ಟ್ ಸ್ಪೀಡ್ ಇದೆ ಸರ್, ಸ್ಪೀಡ್ ತುಂಬ ಸ್ಪೀಡ್ ಇದೆ. ಆ ಸ್ಪೀಡ್ಗೆ ಜನ ತಗೊಂಡಿಲ್ಲ ಅನ್ನೋದು ನನಗೆ ಅರಿವಾಗಿದ್ದು. ಆ ಜನ ತಗೊಂಡಿಲ್ಲ ಅಂತಲ್ಲ, ಅದು ಡೈರೆಕ್ಟ್ ಮಿಸ್ಟೇಕ್ ಒಪ್ಕೊಳ್ಳೋಣ. ಸ್ವಲ್ಪ ಮಾಡಬೇಕಾಯ್ತು ನಾವು. ಹೆವಿ ಟೆಕ್ನಿಕಲ್ ಆಸ್ಪೆಕ್ಟ್ಗೆ ಜಾಸ್ತಿ ಕೊಟ್ಟು ಹೆವಿ ಅಡ್ವಾನ್ಸ್ ಆಗಿ ಮಾಡ್ದೋ. ಬಟ್ ಅದಿನ್ನೂ ಒಂದು 3 ವರ್ಷ 4 ವರ್ಷ ಬಿಟ್ಟು ಮುಂದೆ ಮಾಡಬೇಕು ಅದನ್ನು ಅನಿಸುತ್ತೆ. ಅಲ್ಲ, ಬಾಸ್ ಸಿನಿಮಾದಲ್ಲಿ ನಾಯಕನಟ ಬಾಸು. ಈ ಬಾಸ್ಗೆ ಸೆನ್ಸಾರ್ ಅವರು ಏನು ಅಧಿಕೃತ ಮುದ್ರೆಯನ್ನು ಕೊಟ್ಟರು? ಯು ಬಾರಿಗೆ ಕೊಟ್ಟಿದ್ದಾರೆ, ಕೆಲವು ಕಟ್ಸ್ ಕೊಟ್ಟಿದ್ದಾರೆ, ಒಂದು ಸಣ್ಣ ಪುಟ್ಟ ಕಟ್ಸ್ಗಳು. ಸೊ ಕೊಟ್ಟು ಯು ಬಾರಿ ಸೆನ್ಸರ್ ಎಲ್ಲ ಆಗಿದೆ. ಯಾವ ಥಿಯೇಟರ್ ಇದು? ಎಸ್ ಆರ್ ವಿ. ಇದ್ರ ಮುಂಚೆ ಆದಂತಹ ಸೆನ್ಸಾರ್ ಅನುಭವಕ್ಕೂ ಈ ಸೆನ್ಸಾರ್ ಅನುಭವಕ್ಕೂ ಏನು ವ್ಯತ್ಯಾಸ ಇತ್ತು? ಅಂದರೆ ಮುಗಿದ ತಕ್ಷಣ ಕರೀತಾರೆ, ಒಂದು 4 ಜನ. ನನಗೆ ಫಸ್ಟ್ನೇ ಸಿನಿಮಾದಲ್ಲಿ ಸೆನ್ಸಾರೇ ಕೊಡಲಿಲ್ಲ. ನಾನು ಮಾಡಿದಾಗ ಅಯೋಧ್ಯಪುರ ಮಾಡಿದಾಗ ಸೆನ್ಸಾರೇ ಕೊಡಲಿಲ್ಲ, ರಿಜೆಕ್ಟ್ ಮಾಡಿದ್ರು. ಟ್ರಿಬ್ಯುನಲ್ಗೆ ಹೋದೆ, ಅಲ್ಲೂ ರಿಜೆಕ್ಟ್ ಮಾಡಿದ್ರು. ಇನ್ನೊಂದು ಅಪಿಲೆಂಟ್ ಟ್ರಿಬ್ಯುನಲ್ಗೆ ಹೋದಾಗ ಅಲ್ಲಿ ಕಾಡಿಬೇಡಿ ತೊಗೊಂಡೆ. ಅಟ್ಲೀಸ್ಟ್ ಅಲ್ಲ ಸರ್, ನಿಮಗೆಲ್ಲ ಇದೆಲ್ಲ ಗೊತ್ತು. ಎಲ್ಲ 6 ತಿಂಗಳು ಪ್ರೋಸೆಸ್ ಇತ್ತು. ನಟ್ವರ್ಲಾಲ್ಗೆ ಅಂಥದ್ದೇನೂ ಆಗಲಿಲ್ಲ, ಕೊಟ್ಟರು. ಇದಕ್ಕೆ ತುಂಬ ಸರ್ಟಿಫಿಕೇಟ್ ತೊಗೊಳ್ಳೋಷ್ಟೊತ್ತಿಗೆ ಏನೋ ಯಾವುದೋ ಒಂದು ಯುದ್ಧ ಭೂಮಿಯಿಂದ ತಪ್ಪಿಸ್ಕೊಬಂದು ಅನ್ನಂಗೆ ಗೆದ್ದಲ್ಲ, ತಪ್ಪಿಸ್ಕೊಬಂದು ಪ್ರಾಣನ ಹಂಗಾಗೋಯ್ತು. ಕಾಲಿಗೊಂದು ಬೀಳಬೇಕಾಯ್ತು. ಬಟ್ ಸೆನ್ಸರ್ ಆಫೀಸರು ತುಂಬ ಜೆಂಟ್ಲ್ಮ್ಯಾನ್ ಮತ್ತು ಕಾನೂನಿಗೆ ಒಬೆ ಮಾಡೋಂಥ ವ್ಯಕ್ತಿ. ಅವ್ರು ಏನಿದೆ ಆ್ಯಸ್ ಪರ್ ಲೀಗಲ್ ಅದನ್ನು ಪ್ರಕಾರ ಇಶ್ಯೂ ಮಾಡಿದ್ರು. ಇದಂತೂ ನಾವು ತೊಗೊಳ್ಳೋಷ್ಟೊಳಗಡೆ ನಾನು ಆ್ಯಕ್ಚುಲಿ ಇವತ್ತು ಊರಲ್ಲೇನೋ ಇದ್ದೆ ಅಲ್ವಾ ಸರ್? ರಾಮೇಶ್ವರಂ ಹೋದ್ವಿ ಸರ್. ಅಲ್ಲ, ರಾಮೇಶ್ವರಂ ಅಲ್ಲ ಸರ್, ಸಿನಿಮಾ ನೋಡಿಬಿಟ್ಟು ಜೋಶ್ ಆಗಾಯಿತು. ಯು ಬಾರಿಗೆ ಕೊಟ್ಟರು ಅಂದ್ಬಿಟ್ಟು ರಾಮೇಶ್ವರಮ್ಗೆ ಹೊಂಟ್ಬಿಡೋ ಎಲ್ಲ. ನನಗೆ ಡೌಟ್ ಇತ್ತು, ಇದು ಸೆನ್ಸಾರ್ ಇದೇ ಕ್ವಶನ್ಗಳು ರೈಸ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಇವ್ರು ಹೇಳ್ತು ಅಂದರೆ ಇವ್ರು ಫುಲ್ಲು ಹಾಕೊಂಡು ಮೆದ್ಲಿಗೆ ಹಾಕ್ತಿದ್ರಲ್ಲ ಕೈ, 50 ಸಲ ಕೇಳೋರು, ಇವ್ರು ಟೆನ್ಷನ್ ಆಗೋಯ್ತಾರೆ ಅಂದ್ಬಿಟ್ಟು ನಾನು ಹೋದೆ. ಕೊಡ್ತಾರೆ ಬಿಡ್ರಿ ಅಂದರೆ ಅವ್ರು ಹಂಗೆ ಅಂದರು. ನನ್ನ ಕೈ ಹ್ಯಾಂಡ್ ಕೊಡೋ ತನಕ ನನಗೆ ನಂಬಿಕೆ ಇರಲಿಲ್ಲ. ಅದು ಏನಾರು ಅದೇ ಆಗುತ್ತೆ, ಇದು ಮಾಡೇ ಮಾಡ್ತಾರೆ ಅಂತ ನನಗೆ ಫಸ್ಟೇ ಗೊತ್ತಿತ್ತು.
ಇವ್ರೇನು ಮಾಡ್ತು ಬರ್ದಿರ್ತಾರೆ ಸರ್ ಅವ್ರು. ಎಸ್ ಎಸ್ ಜಸ್ಟ್ ಮಾಡಿದ್ರು ಒಂದು ಮ್ಯಾನ್ಯೆಲ್ಲ ಸೈನ್ ಹಾಕಿಸ್ಕೊಂಡ್ರು. ನೋಡಿದ ತಕ್ಷಣ ರಾಮೇಶ್ವರಂಗೆ ಹೋಗೋಣ ಅಂತ ನಾನು ನಮ್ಮ ಕೋ ಡೈರೆಕ್ಟ್ರು 3 ಜನ ಹೊಂಟ್ಬಿಟ್ಟು ರಾಮೇಶ್ವರಂಗೆ ಕಾರಲ್ಲಿ ಹೊಂಟು ಅದಾದಮೇಲೆ ಬಂದಾದ್ಮೇಲೆ ನಾನು ಊರಿಗೇನೋ ಹೋದೆ. ಊರಿಗೆ ಹೋದಾಗ ನಮ್ಮ ಫಿಲಮ್ ಚೇಂಬರ್ ಸೆಕ್ರೆಟ್ರಿ ಅವರು ಫೋನ್ ಮಾಡಿದ್ರು ನನಗೆ, ಒಂದು ನೋಟಿಸ್ ಬಂದಿದೆ ಲವ ನಿನಗೆ ಅಂದರು. ಸಾಟರ್ಡೆ ಐ ಥಿಂಕ್ ಸಾಟರ್ಡೆ ಅನಿಸುತ್ತೆ, ದರ್ಶನ್ ಅವ್ರ ಕಡೆ ಅಡ್ವೊಕೇಟ್ ಕಡೆಯಿಂದ ನೋಟಿಸ್ ಬಂದಿದೆ ಅಂದರು. ನಾನು ಅದರಲ್ಲಿ ಪ್ರೆಸೆಂಟ್ ಫಿಲಮ್ ಚೇಂಬರಲ್ಲಿ EC ಮೆಂಬರ್, ನಾನು ಎಲೆಕ್ಟೆಡ್. ಓಕೆ. ಆ್ಯಸ್ ಎ ಪ್ರೊಡ್ಯೂಸರ್ ಸೆಕ್ಟರಲ್ಲಿ ಗೆದ್ದಿದ್ದೀನಿ, ಎಲೆಕ್ಟೆಡ್ ಮೆಂಬರು. ಅವ್ರು ಫೋನ್ ಮಾಡಿದ್ರು, ಅಲ್ಲವ ನಿನ್ನ ಹೆಸರೆಲ್ಲ ಹಾಕಿದ್ದಾರೆ, ನೀನು ಡೈರೆಕ್ಟ್ ಅಂತಾರೆ, ನೀನು ಇದ್ದಲ್ಲ. ನಾನು ಡೈರೆಕ್ಟ್ರು, ಐ ಆಮ್ ನಾಟ್ ಅ ಪ್ರೊಡ್ಯೂಸರ್, ಅದು ಬೇರೆ ಸಂಸ್ಥೆಯಲ್ಲಿ ಅವ್ರು ಮಾಡಿಸ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ ಬೇರೆಯವರು ಅಂದೆ. ಹೌದಾ, ಸರಿ, ನಾನು ಆ್ಯಸ್ ಪರ್ ನಮ್ಮ ಲೀಗಲ್ ಒಪಿನಿಯನ್ ತೊಗೊಂಡು ಕಳಿಸ್ತೀನಿ ಅಂತ. ಬೆಳಗ್ಗೆ ನೋಟಿಸ್ ಕೊಡ್ತಾರೆ, ಸಾಯಂಕಾಲ ಲೀಗಲ್ ಒಪಿನಿಯನ್ ಕೊಡ್ತಾರೆ. ಓಕೆ. ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂದರೆ, ಬೇರೆದಾದರೆ ಎಷ್ಟೋ ದಿನ ಸಾಯಂಕಾಲ ನಾನು ಸರ್ ಒಂದು ಸ್ವಲ್ಪ ಬರ್ತೀನಿ, ಊರಲ್ಲಿದ್ದೀನಿ ಇರಿ ಹಿಂದೆ, ಇಲ್ಲಪ್ಪ ಆಗಲ್ಲ ನಾನು ಕೊಡ್ತೀನಿ, ಆಯಿತು ಕೊಡಿ ಹಿಂದೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಇವ್ರು ಏನು ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ನಾನು ಫಸ್ಟ್ ಹೇಳಿದೆ KV ಹಾಕೊಳ್ಳೋಣ ಅಂತ. ಇವರು ಏನು ಮಾಡಿದ್ರು ಗೊತ್ತಾ, ಬಿ ಫ್ರ್ಯಾಂಕ್, ನಾವು ನೋಟಿಸ್ ಕಳಿಸಿದ್ರೆ ದರ್ಶನ್ ಸಾರು ಈ ಫೀಲಲ್ಲಿದ್ದಾರೆ, ಪಾಪ ಕಷ್ಟದಲ್ಲಿ ತಪ್ಪು ತಿಳ್ಕೊಂಬಿಡ್ತಾರೆ, ಬೇಡ ಸರ್ ಬೇಡ. ನಾನು 100 ಸಲ ನನಗೂ ಇವ್ರಿಗೆ ಅದೇ ಗಲಾಟೆ, ಬೇಡ ಸರ್ ಕಳ್ಸೋಣ ಸರ್, ದರ್ಶನ್ ಸರ್ ತುಂಬ ಒಳ್ಳೆಯವರು, ಮೇಡಮ್ ಅವರು ತುಂಬ ಒಳ್ಳೆಯವರು, ಬೇರೆ ರೀತಿ ಆಗುತ್ತೆ ಸರ್, ಅದು ಬೇರೆ, ಅದು ಅಲ್ಲಿಗೆ ಹೋಗೋಷ್ಟೊಳಗಡೆ ಬೇರೆ ಕಟ್ಟಾಗಿ ಏನೋ ಆಗೋಗುತ್ತೆ, ಬೇಡ ಅಂದೆ 10 ಸಲ ಹೇಳಿದೆ, ಕೇಳಲಿಲ್ಲ. ನನಗೇನು ಲೀಗಲ್ ನೋಟಿಸ್ KV ಹಾಕೋದು 2 ನಿಮಿಷ, ನಾನು ಅಡ್ವೊಕೇಟು 2 ನಿಮಿಷದ ಕಳಿಸ್ತಕ್ಕ, ಅಡ್ರೆಸ್ಸು ಕಟ್ಟು ಕಾಪಿ ಪೇಸ್ಟು ಹಾಕೋದು, 50 ರೂಪೀಸ್ ಖರ್ಚಾಗುತ್ತೆ ಅದಕ್ಕೆ ಹಾಕೋದಕ್ಕೆ. 60 120 ಟೈಪಿಂಗೂ ನಮ್ಮ ಆಫೀಸಲ್ಲೇ ಮಾಡ್ತೀವಿ. ಕೇಳಲಿಲ್ಲ, ಇವ್ರು ಒಪ್ಪಲಿಲ್ಲ, ಏನಾರ ಮಾಡ್ಕೊಂಡು ಹಾಳಾಗೋಗು ಅಂದ್ಕೊಂಡು ಮನಸ್ಸಲ್ಲಿ ನಾನು ಊರಿಗೆ ಹೋದೆ. ಊರಲ್ಲಿದ್ದೆ, ಫೋನ್ ಮಾಡಿದ್ರು. ಆಮೇಲೆ ಇಲ್ಲ ಬನ್ನಿ ಸೆನ್ಸಾರ್ ಅವ್ರು ಅವರೇ ಅಂದರು. ನಾನು ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಫಿಲಮ್ ಚೇಂಬರ್ಗೆ ಅಡ್ವೊಕೇಟ್ ಮುಖಾಂತರ ಬಂದಿದ್ದಾರೆ ಅಂತ ಪಾಪ ಅವ್ರು ಹೇಳಿದ್ರು, ನನ್ನ ಒಳ್ಳೇದಕ್ಕೆ ಅವ್ರು ಹೇಳಿದರು, ಲವ ಹಿಂಗೆ ಬಂದಿದೆ ನೋಡು ಅಂತ. ಅವರು ಇವ್ರು KV ಅವತ್ತೂ ಹಾಕಲಿಲ್ಲ, ಬಿಟ್ಟರು. 2 ದಿನ ಆದಾದಮೇಲೆ ಸೆನ್ಸಾರ್ ಅವ್ರಿಗೆ ಇಶ್ಯೂ ಮಾಡ್ತಾರೆ. ಸೆನ್ಸಾರ್ ಅವ್ರು ಅವಾಗ್ಲೂ ಸೆನ್ಸಾರ್ ಅವ್ರಿಗೆ ನೋಟಿಸ್ ಕೊಟ್ಟಾಗ್ಲೂ ದೈವ ಭಕ್ತರು ಅನ್ನೋದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರು. ಇಲ್ಲ, ನಾವೇನು ಅಂದ್ಕೊಂಡ್ವಿ, ಇವಾಗ ದರ್ಶನ್ ಸರ್ ಗ್ರೌಂಡ್ ಲೆವೆಲಿಂದ ಮೇಲಕ್ಕೆ ಬೆಳೆದಿರೋರು ಅಲ್ವಾ, ಯಾವುದೇ ಸಪೋರ್ಟ್ ಇಲ್ದಂಗೆ ಗ್ರೌಂಡ್ ಲೆವೆಲಿಂದ ಬೆಳೆದಿರೋರು. ಇವಂದು ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸ್ ಆದ್ರೂ ಅವ್ರಿಗೆ ಯಾವುದೇ ಸಪೋರ್ಟ್ ಇಲ್ದಂಗೆ ಮೇಲೆ ಬೆಳೆದಿರೋರು, ದೊಡ್ಡ ಹೆಸರು ಮಾಡಿರೋರು. ಸುಮ್ಮನೆ ಅನಾವಶ್ಯಕವಾಗಿ ನಾವು ನೋಟಿಸ್ ಕೊಡೋ ಒಂಥರ ಸರಿ ಬರಲ್ಲ. ಮತ್ತು ಅವರು ಎಲ್ಲೋ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಟೆನ್ಷನಲ್ಲಿ ಅವ್ರು ಇರ್ತಾರೆ. ನಾವು KV ಹಾಕೋದು ಮತ್ತು ಅವ್ರ ಮನೆಗೆ ನೋಟಿಸ್ ಹೋಗೋದು ಎಲ್ಲ ಚೆನ್ನಾಗಿರಲ್ಲ, ಬೇಡ, ಏನು ಆಗೋದಿಲ್ಲ. ನಾವು ಸಿನಿಮಾದಲ್ಲಿ ಆ ಥರದ್ದೇನು ಇರಲ್ಲ ವಿಷಯಗಳು. ಸುಮ್ಮನೆ ಏನಕ್ಕೆ ನಾವೇನೇ ಕಣಕ್ಕೊಂಡು ಮತ್ತು ಇನ್ನೊಂದು ಅವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಬೇಡ ಅಂತ ನಾನು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿದ್ದೆ. ಅದನ್ನು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿ ನಾವು ಮುಂಚೆನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ವಿ. ಬಟ್ ನಮ್ಗೆ ಸೆನ್ಸಾರ್ಗೂ ನೋಟಿಸ್ ಕೊಟ್ಟರು ಸರ್, ಸೆನ್ಸಾರ್ಗೂ ದರ್ಶನ್ ಸರ್ ಪರ ವಕೀಲರು ಕೊಟ್ಟರು. ಅವ್ರು ಕೊಟ್ಟಿದ್ದು ತಪ್ಪು ಅಂತ ಹೇಳಲ್ಲ, ನಮ್ಮ ನೆಗ್ಲಿಜೆನ್ಸಿ, ನಮ್ಮ ನಿರ್ಮಾಪಕರ ನೆಗ್ಲಿಜೆನ್ಸಿ ಮತ್ತು ಮೆರ್ಸಿ ಅಂತಾರೆ, ಬೇಡ ಅನ್ನೋದು ಒಂದು ದುಡುಕಿನಿಂದ ನಮಗೆ ತುಂಬ ನಷ್ಟ ಉಂಟಾಯಿತು. ಬಟ್ ಏನಾಯ್ತು ಅಂದರೆ, ನಮ್ಮ ಕಡೆ ದೇವರು ಒಂದು ಕಡೆ ಇದ್ದ, ಮತ್ತು ಕಾನೂನನ್ನು ಕೂಡ ನಾನೊಬ್ಬ ವಕೀಲನಾಗಿ ಫಸ್ಟು ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಥಿಂಕ್ ಮಾಡ್ತೇನೆ. ಸುಮ್ಮನೆ ಕಾನೂನಿಗೆ ನಿಯಮ ಬಾಹಿರವಾಗಿ ಆಗಲಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಬಿಟ್ಟು ಮಾಡೋವಂಥವು ನಾನಲ್ಲ. ಸೊ ನಾನು ಸ್ಟೇ ಸಿಕ್ತಾಗಲೇ ಡೇ 1 ಕಾಪಿ ತಂದಾಗಲೇ ಅವ್ರಿಗೆ ಸ್ಟೇ ಬಂತು ಅಂತ ನಮ್ಮ ಮೀಡಿಯಾ ಸ್ನೇಹಿತರೆ ಹೇಳಿದರು. ನಾವು ಸಾಂಗ್ಸ್ ರಿಲೀಸ್ ಮಾಡ್ದೋ 26 ಎಷ್ಟೋ ಯಾವ ಸಾಂಗ್ಸ್ ಮಾಡಿದ್ದೋ 27 ಮಾಡ್ದೋ, ಅವತ್ತು ಸಾಯಂಕಾಲನೇ ಸ್ಟೇ ಬಂತು ಅಂದರು. ಸಾಂಗ್ಸ್ ಪ್ರಮೋಷನ್ ಇಲ್ಲ, ಏನಿಲ್ಲ. ನಾನು ಆಮೇಲೆ ಆ ಕಾಪೀಸ್ ಎಲ್ಲ ತೊಗೊಂಡು ಎಲ್ಲ ಮಾಡಿ ನೋಡಾದ್ಮೇಲೆ ಹೇಳಿದೆ, ತಲೆ ಕೆಡ್ಸ್ಕೊಬೇಡ್ರಿ, ಸ್ಟೇ ವೆಕೇಟ್ ಮಾಡಿಸ್ತೀನಿ ಹಿಂದೆ. ಕಳೆದ 2-3 ದಿವಸದಿಂದನೂ ಟ್ರೆಂಡಲ್ಲಿರೋದು ವಂದಿತಾ. ಒಂದು ಸಾಂಗ್ ಬೇರೆ ಬೂಮ್ ಅಂತಿದೆ. ಆ ಬೂಮ್ ಮಧ್ಯೆ ಇದೊಂದು ಸಿನಿಮಾದೊಂದು ಅಪ್ಡೇಟು. ಆ ಮರ್ಜಿಂಗ್ ಹೆಂಗಿದೆ ವಂದಿತಾ? ಬಲರಾಮ ಅದೊಂದು ಮರ್ಜು, ಇದೊಂದು ಮರ್ಜು, ಯಾವ್ದು ಓವರ್ಲ್ಯಾಪ್ ಆಗ್ತಿದೆ, ಯಾವ್ದು ಬೂಮ್ ಆಗ್ತಿದೆ? ಸ್ಟಾರ್ಟ್ ಆಗಿರೋದು ಆ್ಯಕ್ಚುಲಿ KD ಅಲ್ಲಿ ಒಂದು
ಶೇಡ್ ನೋಡ್ತಾರೆ ನಂದು. ಈಗ ಬಲರಾಮನ ದಿನಗಳು ಒಂದಿದೆ ಆ್ಯಂಡ್ ಬಾಸ್ ಚಿತ್ರದಿಂದ ಅದು ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟ್ ಶೇಡ್ಸ್ ಆಫ್ ಮೀ. ಒಂದೇ ವಾರದಲ್ಲಿ 2 ಫಿಲಮ್ ಅಲ್ಲಮ್ಮ ನಿಂದು. ಒಂದೇ ವಾರ ಗ್ಯಾಪಲ್ಲಿ 19ಕ್ಕೆ ಬಾಸು, 26ಕ್ಕೆ ಬಲರಾಮ. ನೋಡಿ, ಇಲ್ಲೂ ಬಿ ಅಲ್ಲೂ ಬಿ. ಏನು ಸರ್ ಇದು? ಹಾಂ,